ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ಹೊಸ ವರ್ಷಕ್ಕೆ ಕೆಲವರು ಪಾರ್ಟಿ ಮಾಡಿ ಮೋಜು ಮಸ್ತಿ ಮಾಡಿ ನೆಕ್ಸ್ಟ್ ಡೇ ಫುಲ್ ರಿಲ್ಯಾಕ್ಸ್ ಮಾಡಿದ್ರೆ, ಇನ್ನೂ ಕೆಲವರು ಪಾರ್ಟಿ ಮಾಡಿ ಮಾರನೇ ದಿನ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ಈ ವರ್ಷ ಎಲ್ಲರಿಗೂ ಒಳಿತು ಮಾಡು ಅಂತ ಕೇಳ್ಕೊತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಂತೂ ನ್ಯೂ ಇಯರ್ ಟೈಮಲ್ಲಿ ಬಹುತೇಕ ದೇವಸ್ಥಾನಗಳು ಜನರಿಂದ ತುಂಬಿ ತುಳುಕ್ತಾ ಇರುತ್ತೆ. ಅದರಲ್ಲೂ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕಂತೂ ಸಿಕ್ಕಾಪಟ್ಟೆ ಜನರು ಹೋಗ್ತಾರೆ. ನ್ಯೂ ಇಯರ್ ನೆಕ್ಸ್ಟ್ ಡೇ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಕಾಲಿಡೋಕು ಜಾಗ ಇರೋಲ್ಲ, ಹಂಗಿರುತ್ತೆ ಕ್ರೌಡು. ಇದಕ್ಕೆ ಕಾರಣ ಕಣ್ ಹಾಯಿಸಿದಷ್ಟು ದೂರಕ್ಕೆ ಕಾಣಿಸೋ ಹಚ್ಚ ಹಸಿರಿನ ವನಸಿರಿ, ಪ್ರಕೃತಿಯನ್ನ ಆವರಿಸಿರೋ ಮಂಜು. ಈ ಮಂಜಿನ ವಾತಾವರಣದಲ್ಲಿ ಹೊಸ ವರ್ಷವನ್ನ ಸ್ವಾಗತಿಸ್ತಿರೋ ಜನರು. ಬಂಡೀಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಂಡುಬರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಪ್ರತಿ ವರ್ಷ ಹೀಗೆ ಇರ್ತಾರೆ ಜನ. ಸಮುದ್ರ ಮಟ್ಟದಿಂದ ಸುಮಾರು 1440 ಮೀಟರ್ ಎತ್ತರ ಶಿಖರದ ಮೇಲಿರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತಲೇ ಹೇಳಬಹುದು. ಅದರಲ್ಲೂ ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕವಷ್ಟೇ ಅಲ್ಲದೆ ನೆರೆ ರಾಜ್ಯಗಳಾದ ಕೇರಳ, ತಮಿಳುನಾಡಿನಿಂದಲೂ ಪ್ರವಾಸಿಗರು ಈ ಕ್ಷೇತ್ರಕ್ಕೆ ಆಗಮಿಸಿ ಪ್ರಕೃತಿಯ ಅನನ್ಯ ನೋಟವನ್ನ ಕಣ್ತುಂಬಿಕೊಳ್ತಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿರೋ ಈ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ವರ್ಷದ ಎಲ್ಲಾ ಸಮಯದಲ್ಲೂ ಪ್ರವಾಸಿಗರಿಂದ ತುಂಬಿ ತುಳುಕುತ್ತೆ. ಅದರಲ್ಲೂ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಭಕ್ತರು ಆಗಮಿಸಿ ಮಂಜಿನ ವಾತಾವರಣದ ನಡುವೆ ಗೋಪಾಲಸ್ವಾಮಿಯನ್ನ ಕಣ್ತುಂಬಿಕೊಂಡು ಸಖತ್ ಖುಷಿ ಪಡ್ತಾರೆ. ಇನ್ನು ಮಳೆಗಾಲ ಆಗ್ಲಿ ಚಳಿಗಾಲ ಆಗ್ಲಿ ಬೆಟ್ಟದ ಮೇಲೆ ವರ್ಷದ 365 ದಿನ ಯಾವಾಗ್ಲೂ ಮಂಜು ಸುರಿಯುತ್ತಾನೆ ಇರುತ್ತೆ. ಇಲ್ಲಿ ಬೀಳುವ ಮಂಜಿನ ಹನಿಗಳನ್ನ ನೋಡ್ತಾ ಇದ್ರೆ ಬೇರೊಂದು ಲೋಕದಲ್ಲಿದ್ದೀವೇನೋ ಅಂತ ಅನ್ಸುತ್ತೆ. ಈ ದೇವಸ್ಥಾನವನ್ನ ಕಾಲ್ನಡಿಗೆಯ ಮೂಲಕ ತಲುಪಿ ಗರ್ಭಗುಡಿಯಲ್ಲಿರುವ ಗೋಪಾಲಸ್ವಾಮಿಯನ್ನ ಕಣ್ತುಂಬಿಕೊಳ್ಳೋದಿದೆಯಲ್ಲ, ಅದೊಂದು ಅದ್ಭುತವಾದ ಸನ್ನಿವೇಶವಾಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ವಿಶೇಷ ಬಸ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. ಹೀಗಾಗಿ ಜನರು ಖುಷಿಯಿಂದ ಹಿಮವದ್ ಗೋಪಾಲಸ್ವಾಮಿಯ ದರ್ಶನ ಮಾಡಿಕೊಂಡು ಬೆಟ್ಟ ಗುಡ್ಡಗಳ ಸೌಂದರ್ಯ ನೋಡಿಕೊಂಡು ನ್ಯೂ ಇಯರ್ನ ಸ್ವಾಗತ ಮಾಡಿದ್ರು. ಹಾಗೆ ಇಲ್ಲಿಗೆ ಹೋಗಬೇಕು ಅಂದ್ರೆ ಪ್ರೈವೇಟ್ ವೆಹಿಕಲ್ ನ ಬೆಟ್ಟದ ಕೆಳಗಡೆ ಪಾರ್ಕ್ ಮಾಡಿ ಆಮೇಲೆ ನಮ್ ಗವರ್ಮೆಂಟ್ ಬಸ್ ಹತ್ಕೊಂಡು ಹೋಗ್ಬೇಕು. ಮತ್ತೆ ಸಂಜೆ ಆಗೋದ್ರೊಳಗೆ ಬೆಟ್ಟದಿಂದ ಕೆಳಗೆ ಇಳಿದು ಬಿಡಬೇಕು. ಏನಕ್ಕಂದ್ರೆ ಈ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಕಾಡಿನ ಮಧ್ಯೆ ಇರೋದ್ರಿಂದ, ಅರಣ್ಯ ಪ್ರದೇಶ ಆಗಿರೋದ್ರಿಂದ ಆನೆ, ಚಿರತೆ ಸೇರಿದಂತೆ ಕಾಡು ಪ್ರಾಣಿಗಳು ಇರೋದ್ರಿಂದ ಸಂಜೆ ಆಯ್ತು ಅಂದ್ರೆ ದೇವಸ್ಥಾನದ ಹತ್ರ ನಿಂತ್ಕೊಳ್ಳೋಕು ಬಿಡಲ್ಲ, ಬೇಗ ಕಳಿಸ್ಬಿಡ್ತಾರೆ. ಒಟ್ನಲ್ಲಿ ನಮ್ಮ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಭೂಲೋಕದ ಸ್ವರ್ಗ ಅಂತಾನೆ ಹೇಳ್ಬಹುದು. ಸಖತ್ ಬ್ಯೂಟಿಫುಲ್ ಪ್ಲೇಸ್. ಅದಕ್ಕೆ ಪ್ರವಾಸಿಗರು ಬಂದು ಫ್ರೆಶ್ ಗಾಳಿ ತಗೊಂಡು ರಿಲ್ಯಾಕ್ಸ್ ಆಗಿ ಹೋಗ್ತಿದ್ದಾರೆ. ಹಾಗಿದ್ರೆ ನೀವು ಯಾವ ರೀತಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.